ಸಾಕೇತ ನಗರಿ ಅಂತ ಕೂಡ ಕರೆಸ್ಕೊಳ್ತಾ ಇದ್ದ ಅಯೋಧ್ಯೆಯ ಪುಣ್ಯ ಭೂಮಿಯಲ್ಲಿ ನಾವಿದ್ದೀವಿ. ಇಲ್ಲಿಂದ ರಿಪಬ್ಲಿಕ್ ಕನ್ನಡ ಏಕೈಕ ಕನ್ನಡದ ಚಾನೆಲ್ ನೇರ ಪ್ರಸಾರದಲ್ಲಿ ಸುದ್ದಿಗಳನ್ನ ಬಿತ್ತರ ಮಾಡ್ತಾ ಇರೋದು. ಕೇವಲ ಕರ್ನಾಟಕಕ್ಕೆ ಸಂಬಂಧಪಟ್ಟ ಸುದ್ದಿ ಮಾತ್ರವಲ್ಲ, ಅಯೋಧ್ಯೆಗೆ ಸಂಬಂಧಪಟ್ಟ ಸುದ್ದಿ ಕೂಡ. ಅಯೋಧ್ಯೆಯಲ್ಲಿ ರಾಮ ಜನ್ಮ ಭೂಮಿಯ ಲೋಕಾರ್ಪಣೆಗೆ ದಿನಗಣನೆ ಪ್ರಾರಂಭವಾದ ಬೆನ್ನಲ್ಲೇ ಇಲ್ಲಿ ಸಿದ್ಧತೆಗಳು ಕೂಡ ಚುರುಕುಗೊಂಡಿದೆ, ಬಿರುಸುಗೊಂಡಿದೆ. ಅದರಲ್ಲೂ ಪ್ರಮುಖ 3 ಮಾರ್ಗಗಳು, ಅಯೋಧ್ಯೆಯ ರಾಮ ಮಂದಿರವನ್ನ ಸಂಪರ್ಕ ಮಾಡುವ 3 ಮಾರ್ಗಗಳ ಪೈಕಿ ಒಂದು ಧರ್ಮಪಥ. ಅದರ ಸಿದ್ಧತಾ ಕಾರ್ಯ ಯಾವ ರೀತಿ ನಡೀತಾ ಇದೆ, ಆ ಧರ್ಮಪಥದ ವಿಶೇಷತೆಗಳೇನು, ಒಂದು ವರದಿ ಇದೆ, ಗಮನಿಸಿ. ಅಯೋಧ್ಯೆಯ ಪುಣ್ಯ ಭೂಮಿಯ ಧರ್ಮಪಥದಲ್ಲಿದ್ದೀವಿ. ಹೆಸರೇ ಎಷ್ಟು ಚೆನ್ನಾಗಿದೆ ಅಲ್ವಾ, ಧರ್ಮಪಥ. ಅಂದ್ರೆ ರಸ್ತೆಯಲ್ಲೂ ಕೂಡ ಧರ್ಮವನ್ನ ಸ್ಮರಿಸುವಂತಹ ಒಂದು ಪುಟ್ಟ ಪ್ರಯತ್ನವನ್ನ ಈ ರಸ್ತೆಯಲ್ಲಿ ಮಾಡಲಾಗಿದೆ. ನೀವು ನನ್ನ ಹಿಂದ್ಗಡೆಯ ದೃಶ್ಯದಲ್ಲಿ ಗಮನಿಸಬಹುದು. ಇದೇನು ಮುಖ್ಯ ರಸ್ತೆ ಇದೆ, ಅಯೋಧ್ಯೆಗೆ ತಲುಪುವ ಮುಖ್ಯ ರಸ್ತೆಯಿಂದ ಲತಾ ಮಂಗೇಶ್ಕರ್ ಚೌಕ್ ಅನ್ನೋ ಒಂದು ವೃತ್ತ, ಲತಾ ಮಂಗೇಶ್ಕರ್ ಅವರ ಹೆಸರಲ್ಲಿರುವ ವೃತ್ತ, ಮುಖ್ಯ ರಸ್ತೆ ಹೈವೇಯಿಂದ ಲತಾ ಮಂಗೇಶ್ಕರ್ ಚೌಕ್ ವರೆಗಿನ ಈ 2 ಕಿಲೋಮೀಟರ್ನ ಮಾರ್ಗವನ್ನ ಧರ್ಮಪಥ ಅಂತ ಹೇಳಿ ಕರೆಯಲಾಗಿದೆ. ಅಯೋಧ್ಯೆಯನ್ನ ಬೇರೆ ಬೇರೆ ಭಾಗಗಳಿಂದ ಕನೆಕ್ಟ್ ಮಾಡುವ 3 ಪ್ರಮುಖ ರಸ್ತೆಗಳಿಗೆ ವಿಶೇಷವಾದ ಹೆಸರನ್ನ ಕೊಡಲಾಗಿದೆ. ಒಂದು ರಾಜಪಥ, ಮತ್ತೊಂದು ಧರ್ಮಪಥ. ಈಗೇನು ನೀವು ಗಮನಿಸ್ತಿದ್ದೀರಿ, ಇದೇ ಆ ಧರ್ಮಪಥ. ಈ ಧರ್ಮಪಥದಲ್ಲಿ ಸೂರ್ಯ ಸ್ತಂಭಗಳನ್ನ, ವಿಶೇಷವಾಗಿ ಸೂರ್ಯ ಸ್ತಂಭಗಳನ್ನ ನಿರ್ಮಾಣ ಮಾಡಲಾಗಿದೆ. ಒಟ್ಟು 10 ಒಂದು ಬದಿಯಲ್ಲಿ, ಮತ್ತೊಂದು ಬದಿಯಲ್ಲಿ 10, ಈ ರೀತಿಯಾಗಿ 20 ಸೂರ್ಯ ಸ್ತಂಭಗಳನ್ನ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಮೇಲ್ಗಡೆ ಏನು ಹಳದಿ ಬಣ್ಣದಲ್ಲಿ ನೀವು ಗೋಲಾಕಾರದಲ್ಲಿ ಗಮನಿಸ್ತಾ ಇದ್ದೀರಿ, ಸೂರ್ಯನನ್ನ ಸಂಕೇತಿಸುವಂತಹ ಗೋಲಗಳು ಅವು. 20 ಸೂರ್ಯ ಸ್ತಂಭಗಳನ್ನ ನಿರ್ಮಾಣ ಮಾಡಿ ಪ್ರತ್ಯೇಕವಾಗಿ ಆ ಕಂಬಗಳ ಮೇಲೆ 4 ದಿಕ್ಕಿನಲ್ಲೂ ಕೂಡ ಜೈ ಶ್ರೀರಾಮ್ ಅಂತ ಹೇಳಿ ಬರೆಯಲಾಗಿದೆ. ಅಂದ್ರೆ ಈ ದಾರಿಯಲ್ಲಿ ಬರುವ ಪ್ರತಿಯೊಬ್ಬ ಭಕ್ತನೂ ಕೂಡ ಈ ಕಂಬವನ್ನ ಗಮನಿಸಿದಾಗ್ಲೂ ಕೂಡ ಅಲ್ಲಿ ರಾಮನ ಸ್ಮರಣೆಯನ್ನ ಆತ ಮಾಡಬೇಕು ಅಂತೇಳಿ ಹೇಳಿ ರಾಮ ಸೂರ್ಯ ವಂಶಸ್ಥ, ಹಾಗಾಗಿ ಆ ವಂಶವನ್ನ ಸಂಕೇತಿಸುವಂತಹ ಸೂರ್ಯ ಸ್ತಂಭವನ್ನ ಅಯೋಧ್ಯೆಯ ಮುಖ್ಯ ಮಂದಿರಕ್ಕೆ ತಲುಪುವ ಈ ಧರ್ಮಪಥದಲ್ಲಿ ನಿರ್ಮಾಣ ಮಾಡಲಾಗಿದೆ. ಹಾಗೆ ನೀವು ನನ್ನ ಮತ್ತೊಂದು ಬದಿಯಲ್ಲಿ ಹಿಂದ್ಗಡೆ ಗಮನಿಸಬಹುದಾಗಿರ್ಬೋದು, ಭದ್ರತಾ ವ್ಯವಸ್ಥೆಯನ್ನ ಯಾವ ರೀತಿ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ. ಇಲ್ಲಿ ಇದೇ ಒಂದು ಸರ್ಕಲ್ ಏನು ನೀವು ಗಮನಿಸ್ತಾ ಇದ್ದೀರಿ, ಲತಾ ಮಂಗೇಶ್ಕರ್ ಚೌಕ್ ಅಂತ ಹೇಳಿ ಈ ಸರ್ಕಲ್ ಅನ್ನ ಕರೆಯಲಾಗುತ್ತೆ. ಈ ವೃತ್ತದಿಂದ ರಿಸ್ಟ್ರಿಕ್ಟೆಡ್ ಎಂಟ್ರಿ, ಅಂದ್ರೆ ಎಡಭಾಗಕ್ಕೆ ತಿರುಗಿದ್ರೆ ಮುಖ್ಯ ಮಂದಿರಕ್ಕೆ ಪ್ರವೇಶ ಮಾಡುವಂತಹ ಆ ರಸ್ತೆ ಕನೆಕ್ಟ್ ಆಗುತ್ತೆ. ಇಲ್ಲಿಂದ ಪ್ರತಿಯೊಬ್ಬ ಪ್ರಯಾಣಿಕನೂ ಕೂಡ ಪಾಸ್ ಪಡೆದೇನೆ ಒಳಗೆ ಹೋಗಬೇಕಾಗತ್ತೆ. ಸಾರ್ವಜನಿಕ ವಾಹನಗಳಿಗೆ ಇಲ್ಲಿ ಯಾವುದೇ ರೀತಿಯಾಗಿ ಎಂಟ್ರಿ ಇರೋದಿಲ್ಲ. ಮತ್ತೊಂದು ಕಡೆ ಹಿಂಬದಿಯ ದೃಶ್ಯವನ್ನ ನಾವೇನು ಗಮನಿಸ್ತಾ ಇದ್ವಿ, ಲತಾ ಮಂಗೇಶ್ಕರ್ ಚೌಕ್ನಲ್ಲಿ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ನ ಒಂದು ಸುಂದರವಾದ ಆಕೃತಿಯನ್ನ ನಿರ್ಮಾಣ ಮಾಡಲಾಗಿದೆ. ಈ ಒಂದು ವೃತ್ತವನ್ನ ಲತಾ ಮಂಗೇಶ್ಕರ್ ವೃತ್ತ ಅಂತ ಹೇಳಿ ಕರೆಯಲಾಗಿದ್ದು, ವೀಣೆಯ ಆಕೃತಿಯನ್ನ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಇದೂ ಕೂಡ ಪ್ರವಾಸಿಗರ ನೆಚ್ಚಿನ ಸೆಲ್ಫಿ ಸ್ಪಾಟ್. ಇಲ್ಲಿ ಬಂದವರೆಲ್ಲರೂ ಕೂಡ ಆ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ನ ಮುಂದೆ ನಿಂತು ಭಾವಚಿತ್ರವನ್ನ ಕ್ಲಿಕ್ಕಿಸ್ಕೊಂಡು, ಸೆಲ್ಫಿಯನ್ನ ಕ್ಲಿಕ್ಕಿಸ್ಕೊಂಡು ತೆರಳುತ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಈ 3 ಪಥಗಳ ನಿರ್ಮಾಣ ಕಾರ್ಯ ಕೂಡ ಭರದಿಂದ ಸಾಗ್ತಾ ಇದೆ. ಇದೇ 22ನೇ ತಾರೀಕು ಏನು ಪ್ರಧಾನಿ ನರೇಂದ್ರ ಮೋದಿ ಅವರ ಉಪಸ್ಥಿತಿಯಲ್ಲಿ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ. ಆ ದಿನದ ಒಳಗಾಗಿ ಸಂಪೂರ್ಣವಾಗಿ ಇಲ್ಲಿನ ಕನ್ಸ್ಟ್ರಕ್ಷನ್ ವರ್ಕ್, ಈ ರಸ್ತೆ ನಿರ್ಮಾಣ ಕಾರ್ಯ ಸಂಪೂರ್ಣ ಆಗಬೇಕು ಅನ್ನೋ ಕಾರಣಕ್ಕೆ ತ್ವರಿತಗತಿಯಲ್ಲಿ ನಿರ್ಮಾಣ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಇದು ಧರ್ಮಪಥದ ನಿರ್ಮಾಣ ಕಾರ್ಯ ಯಾವ ರೀತಿ ನಡೀತಾ ಇದೆ, ಹಾಗೆ ಇಲ್ಲಿನ ವಿಶೇಷತೆ ಏನು ಅಂತ ಹೇಳಿ ಗಮನಿಸಿದ್ರಿ. ಇಂಥದ್ದೇ ಮತ್ತಷ್ಟು ವಿಶೇಷತೆಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅಯೋಧ್ಯೆಯ ಮೂಲೆ ಮೂಲೆಯಿಂದ ನಡೀತಾ ಇರುವ ನಿರ್ಮಾಣ ಕಾರ್ಯ ಹಾಗೆ ಇಲ್ಲಿನ ವಿಶೇಷತೆಗಳನ್ನ ನಿಮ್ಮವರೆಗೂ ತಲುಪಿಸುತ್ತೆ ರಿಪಬ್ಲಿಕ್ ಕನ್ನಡ. ಸ್ಮಿತಾ ರಂಗನಾಥ್, ಅಯೋಧ್ಯೆಯಿಂದ, ಕ್ಯಾಮ್ರಾ ಪರ್ಸನ್ ಮಧು ಜೊತೆಯಲ್ಲಿ.